ಆಗ್ತಾ ಇದಾರಲ್ಲ, ಏನಂತ ಮೋದಿ ಬಿಟ್ಟು ಯಾರು ಆಗ್ತಾರೆ ಹೇಳಿ? ಅದು ನಿಮ್ಗೆ ಯಾರು ಆಗ್ಬೇಕು ಹೇಳಿ? ಸರಿ, ಮೋದಿ ಬಿಟ್ಟು ನೀವು ಹೇಳಿ, ಮೋದಿ ಬಿಟ್ಟು ಚಾಯ್ಸ್ ಇದೆಯಾ? ಆಯ್ತಲ್ಲ, ಏನಪ್ಪ ಅಂದರೆ ಒಂದು ಪಾಠ ಅದು ಕಲ್ತ್ಕೋಬೇಕು. ಮೋದಿ ಆಗಲಿ ಬಿ ಜೆ ಪಿರಾಗಲಿ ಹಿಂದೂಗಳಿಗೋಸ್ಕರ ಏನು ಮಾಡಿದ್ರೂ ಪ್ರಯೋಜನ ಆಗಲ್ಲ. ಯಾಕಂದರೆ ಹಿಂದೂವರಿಗೆ ಧರ್ಮಕ್ಕಿಂತ ಧರ್ಮದ ಬಗ್ಗೆ ಅವ್ರಿಗೆ ಅಷ್ಟು ಇಷ್ಟ ಇಲ್ಲ, ಏನು ನಡ್ಕೊಂಡು ಹೋಗ್ತಾ ಇದೆ. ಅದೇ ಇವ್ರು ಮೋದಿ ನಮಗೆ ಹಿಂದೂಗೆಲ್ಲ ಕ್ರಿಶ್ಚಿಯನ್ಸ್ಗೆ ಮುಸ್ಲಿಮ್ಸ್ಗೆ ಮಾಡಿದರೆ ತಲೆ ಮೇಲಕ್ಕೂ ದೇವ್ರ ಥರ ನೋಡೋರು. ಸೊ ನಮ್ಮ ಹಿಂದೂಗಳಿಗೆ ದೇ ಆರ್ ನಾಟ್ ಫಿಟ್. ಮೋದಿ ಅಂತವ್ರು ಏನಪ್ಪ ಅಂದರೆ ಏನೋ ಕೆಲಸ ಮಾಡ್ಕೊಂಡು ರೆಸ್ಟ್ ತಗೊಂಡು ಆರಾಮಾಗಿರೋ ಒಳ್ಳೆಯದು. ಹಿಂದುತ್ವ ಪರ ಹೋರಾಟ ಆಡಿದ್ರೆ ಮೂರ್ಖರಾಗ್ತಾರೆ. ಆಯ್ತಲ್ಲ. ಬಟ್ ಒನ್ಸ್ ಅಗೇನು, ಇಫ್ ನಾಟ್ ಮೋದಿ, ಹೂ ಈಸ್ ನೆಕ್ಸ್ಟ್? ಚಾನ್ಸೇ ಇಲ್ಲ. ಯಾರು ಬಂದರೂ ಕೂಡ ದೋಚ್ಕೊಂಡು ಹಾಳು ಮಾಡ್ತಾರೆ. ಈ 10 ವರ್ಷ ಎಷ್ಟು ಕಂಟ್ರೋಲ್ ಇಟ್ಟಿದ್ದಾರೆ, ತಿಂದಿರ. ಅವರು ತಿನ್ನಲಿಲ್ಲ, ತಿನ್ನೋಕ್ಕೂ ಬೀಳಲಿಲ್ಲ. ಒಂದು MLA ಆದವನು, ಒಂದು ಮಿನಿಸ್ಟ್ರ್ ಆದವನು 1000 ಕೋಟಿ 2000 ಕೋಟಿ ಆಸ್ತಿ ಮಾಡ್ಕೊಂಡು ದೇಶ ಹಾಳು ಮಾಡಿದರೆ, ಇವನು 3 ಸಲ CM ಆಗಿ 2 ಸಲ PM ಆಗಿ ಏನು ಮಾಡ್ಕೊಂಡಿದ್ದಾರೆ ಅಲ್ವಾ? ಅದು ಜನಗಳಿಗೆ ಸ್ವಲ್ಪನೂ ಬೇಕಾಗಿಲ್ಲ. ಇವಾಗ ಆರ್ಟಿಕಲ್ 370 ತೆಗೆಯೋ ಗಂಡು ಯಾರಿದೆ ನಮ್ಮ ದೇಶದಲ್ಲಿ? ರಾಮ ಮಂದಿರ ಇರಲಿ, ನಮ್ಮ ಹಿಂದೂಗಳಿಗೆ ಅದು ಹೇಳ್ದಲ್ಲ, ಅವರು ಕಟ್ಟೋ ಗಂಡು ಯಾರಿದ್ರು? ಇಫ್ ಮೋದಿ ಇಲ್ಲ ಅಂದರೆ ಇವೆರಡು ಆಗ್ತಾಯಿತ್ತಾ? ನೋ ಚಾನ್ಸ್ ಅಟ್ ಆಲ್. ಅಂದರೆ ನಮ್ಮ ಹಿಂದೂಗಳಿಗೆ ಏನಪ್ಪ ಅಂದರೆ 370 ಏನದು ಇದ್ರಿಗೆ ಇದು ಕಳ್ಳಿ ಬಿಡಿ. ನಮ್ಮ ಮನೆಗೆ ನನ್ನ ಹೆಂಡತಿ ಮಗಳಿಗೆ ಏನು ತೊಂದರೆ ಇಲ್ವಲ್ಲ, ಇದು ಕಳ್ಳಿ ಬಿಡಿ, ಆ ಮೆಂಟಾಲಿಟಿ. ರಾಮ ಮಂದಿರ ಏನು ನಮಗೇನು ಬಂತು? ಇವಾಗ ಈ ಕಾಂಗ್ರೆಸ್ ಸರ್ಕಾರ ಥರ 2000 3000 ಕೊಟ್ಟರೆ ಸಾಕು, ದೇಶ ಉದ್ಧಾರ ಆದರೆ ಎಷ್ಟು ಇವಾಗ ಕಾಂಗ್ರೆಸ್ ಅವರು ಒಳ್ಳೆ ಸ್ಥಿತಿಯಲ್ಲಿ ಇಟ್ಟಿದ್ರು. ಇಂದಿರಾ ಗಾಂಧಿಯಿಂದ ಹಿಡಿದು ನೆಹರುವಿಂದ ಹಿಡಿದು ಎಷ್ಟು ಬೇಕೋ ಅರೆ ಬೇರೆ ಹೊಟ್ಟೆ ಕೊಟ್ಟು ಬಿದ್ದು ಸಾಯಿರೋ ನನ್ನ ಮಕ್ಕಳು ಅಂತಿದ್ರೆ ಅವ್ರಿಗೆ ಓಟ್ ಹಾಕ್ತಾಯಿದ್ರು. ಯಾವಾಗ ಮೋದಿ ಥರ ಡೆವಲಪ್ಮೆಂಟ್ ಕೊಟ್ಟು ಜನಗಳು ಹೊಟ್ಟೆ ತುಂಬಿಸ್ತಾರೋ ಯಾಕೆ ಕೊಡಬೇಕು ಓಟು? ಏನು ಕೊಡಬೇಕು? ಹೊಟ್ಟೆ ತುಂಬಿದ್ರೆ ಇವೆಲ್ಲ ಪ್ರಶ್ನೆ ಬರ್ತದೆ. ಸೊ ಕಾಂಗ್ರೆಸ್ ಅವ್ರು ಮಾಡಿದ್ರೆ ಸರಿ ಅನಿಸ್ತಾ ಒಂದು ಸಲ. ಬಟ್ ಏನಪ್ಪ ಅಂದರೆ ಡೆವಲಪ್ಮೆಂಟ್ ಮಾಡಿದ್ರೆ ಓಟ್ ಕೇಳಬಾರ್ದು, ಅದು ನಿರೀಕ್ಷೆ ಮಾಡಬಾರ್ದು. ಯಾಕಂದರೆ ಯೋಚನೆಗಳು ಬೇರೆ ಥರ ಆಗ್ತದೆ. ಸೊ ಮೋದಿ ಕೂಡ ಅಷ್ಟೇ, ಅವ್ರು ಏನೇ ಮಾಡಲಿ, ಓಟ್ ಹಾಕಲಿ ಓಟ್ ಹಾಕದೇ ಇರಲಿ, ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ. ಹಂಗಾಗಿ ಇಫ್ ಮೋದಿ ಇಲ್ಲ ಅಂದರೆ ಹೂ ಈಸ್ ನೆಕ್ಸ್ಟ್ ಅಂತ ಗಂಡು ಯಾರಿದ್ದಾರೆ ಹೇಳಿ? ನೋ, ನಾಟ್ ಅಟ್ ಆಲ್. ಯಾರಿಗೆ ಇವಾಗ ಮ್ಯಾಂಡೇಟ್ ಯಾರು ಕೊಟ್ಟಿದ್ದಾರೆ? ಇವ್ರು ಏನಪ್ಪ ಅಂದರೆ ಕಾಂಗ್ರೆಸ್ ಅವರಿಗೆ ಅಥವಾ NDA ಕೂಟಕ್ಕೆ 230 ಬರಬೇಕಾದ ಕಾರಣ 1 ಲಕ್ಷ ಕೊಡ್ತೀವಿ ಅಷ್ಟೆಲ್ಲ ಹೇಳಿ, ಯಾರೇ ಆಗಲಿ ಅಧಿಕಾರಕ್ಕೆ ಬಂದ ಮೇಲೆ ಏನೊಂದು ಬಡವರು ಸಹಾಯ ಮಾಡಲಿ. ಬಟ್ಟು ಮೊದಲೇ ದುಡ್ಡು ಕೊಡ್ತೀವಿ ಒಂದು ಮಾಡಿದ್ರೆ ಮೂರ್ಖತನ ಅಲ್ವಾ? ಎಷ್ಟೊಂದು ಫ್ರೀ ಕೊಡ್ತೀರಾ ನೀವು? ಬಂದ ಮೇಲೆ ಇಂದಿರಾ ಗಾಂಧಿ ಆಗ್ಬೋದು, ನೆಹರು ಆಗ್ಬೋದು, ಯಾರೂ ಹಿಂಗೆ ಮಾಡಲಿಲ್ಲ. ಈ ಥರ ಕಚಡ ರಾಜಕೀಯ ಯಾರೂ ಮಾಡಲಿಲ್ಲ. ಏನು ದುಡ್ಡು ಕೊಡ್ತೀವಿ, ನಮ್ಮ ಸಿದ್ದರಾಮಯ್ಯ DK ಥರ ಫ್ರೀ ಕೊಡ್ತೀವಿ, ಯಾರೂ ಕಚಡ ರಾಜಕೀಯ ಮಾಡಲಿಲ್ಲ. ಎಷ್ಟೊಂದು ಫ್ರೀ ಕೊಡ್ತೀರಾ? ಕೊಟ್ಟಷ್ಟು ಸರ್, ನಾನು ಬಡವರಿಗೆ, ನಾನು ಶ್ರೀಮಂತ, ನನಗೂ ಕೊಟ್ಟರು ಬೇಕು ದುಡ್ಡು. ಯಾರು ಬೇಡ ಅಂತ ಹೇಳಿ? ಹಂಗಾಗಿ ಮೂರ್ಖತನದ ರಾಜಕೀಯ ಅದು. ನೀವು ಅಧಿಕಾರಕ್ಕೆ ಬಂದ ಮೇಲೆ ನೀವು ಕೊಡಿ, ನಿಮ್ಗೆ ಏನು ಬಡವರು ಇದ್ದಾರೋ ಉದ್ಧಾರ ಮಾಡಿ. ಸೊ 2000 3000 ಇವಾಗ ಕೊಟ್ಟಿದ್ದಾರೆ, ಯಾವನಾದರೂ ಉದ್ಧಾರ ಆಗಿದ್ದಾನ? ಸೊ ಒಂದು ಇದಿರಬೇಕು. ನಮ್ಮ ಮೊದಲಲ್ಲಿ ನೋಡಿ ಸುಮಾರು ಹಿಂದೂಯಿಸಮ್ ಇತ್ತು, ರಿಸರ್ವೇಷನ್ ಕೊಟ್ಟರು, ಲಕ್ಷಾಂತರ ಜನ ಅನುಕೂಲ ಆಗಿದೆ. ಮುಂದೆ ಅದು ಅಂದರೆ ಲಾಂಗ್ ಟರ್ಮ್ ಇರಬೇಕು. ಕೊಟ್ಟರೆ ಅವ್ರ ಫ್ಯಾಮಿಲೀಸ್ ಇಂಪ್ರೂವ್ ಆಗ್ತಾರೆ, ಉದ್ಧಾರ ಆಗ್ತಾರೆ, ಸಮಾಜ ಲೆವೆಲ್ಗೆ ಬರ್ತಾರೆ. 5000 10,000 ಕೊಟ್ಟರೆ ಯಾನು ಉದ್ಧಾರ ಆಗ್ತಾನೆ ರೀ? ಲಕ್ಷ ಕೊಟ್ಟು ಯಾವನು ಉದ್ಧಾರ ಆಗ್ತಾನೆ? ಹೋಗಿ ಒಂದು ರಿಸರ್ವೇಷನ್ ಕೊಡಿ, ಇನ್ನೂ ಜಾಸ್ತಿನೇ ಕೊಡಿ, ಬಡು ಏನೂ ಇಲ್ದವ್ರು ಕೊಡಿ, ಮೇಲೆ ತನ್ನಿ, ಅವರು ಸಮಾಜದಲ್ಲಿ ಬರ್ತಾರೆ. ಇನ್ನೊಂದು 10 ವರ್ಷ ಆದಮೇಲೆ ಅವ್ರಿಗೂ ಮರ್ಯಾದೆ ಸಿಗ್ತದೆ. ನೀವು 1 ಲಕ್ಷ ಕೊಟ್ಟರೆ ತಿನ್ನು ಸಾಯ್ತಾರೆ, ಬೀಸ್ತಾಕ್ತಾರೆ, ತಿರ್ಗಿ ಯಾವನು ಮರ್ಯಾದೆ ಕೊಡ್ತಾನೆ? ಕುಡುಕ್ ನನ್ನ ಮಗನ ಇದು ಮಾಡ್ತಾರೆ. ಸೊ ಹಂಗಾಗಿ ಪಾಲಿಸಿಗಳು ಯಾರೇ ಮಾಡಿದವರು ಜನ ಕಲ್ತಿದ್ದಾರೆ. BJP ಸೋತಿದೆ ಅನ್ನೋದಕ್ಕಿಂತ ಈಗಿನ ವ್ಯವಸ್ಥೆಯಲ್ಲಿ 240 ಸೀಟ್ ಬಂದಿದೆಯಲ್ಲ, ದಟ್ ಈಸ್ ದ ಗ್ರೇಟ್ ಅಚೀವ್ಮೆಂಟ್. ಯಾಕಂದರೆ ಮೊದಲು ನೆಹರು ಇಂದಿರಾ ಗಾಂಧಿ ಥರ ಅಲ್ಲಿ ಆಪೋಸಿಷನ್ನೇ ಇರಲಿಲ್ಲ ಅಲ್ವಾ? ಆಳವ್ರಿಗೆ ಉಳಿದವನೇ ಗೋಡ ಅಂತ ಹಂಗಿದ್ರು ಬರ್ತಾಯಿದ್ರು. ಈಗಿನ ಕಾಲದಲ್ಲಿ ಮೀಡಿಯಾ ಎಷ್ಟು ಪ್ರಬಲ ಆಗಿದೆ, ಪೀಪಲ್ ಎಜುಕೇಟ್ ಆಗಿದ್ದಾರೆ, ಲಿಟಿಕೇಟೆಡ್ ಮೈಂಡ್ ಆಗಿದ್ದಾರೆ. ಅಂಥ ಟೈಮಲ್ಲಿ ಅಷ್ಟು ಬರಬೇಕಾದ್ರೆ ಇಟ್ ಈಸ್ ಎ ಗ್ರೇಟ್, ಇಟ್ ಈಸ್ ನಾಟ್ ಡಿಫೀಟ್, ಅಚೀವ್ಮೆಂಟ್. ಬಟ್ ಏನಪ್ಪ ಅಂದರೆ ಒಂದು ನನ್ನ ಅಂದಾಜು ಮಟ್ಟಿಗೆ ಹಿಂದೂ ಪರವಾಗಿ ಹೋರಾಟ ಮಾಡೋದು ಮೂರ್ಖತನ ಅನಿಸ್ತದೆ. ಆ ರೀತಿ ಮಾಡಿದ್ದಾರೆ ನಮ್ಮ ಜನ. ಅಯೋಧ್ಯದಲ್ಲಿ ನಾನು ನೋಡ್ದಂಗೆ ಭಿಕ್ಷೆ ಬೇಡ್ತಾಯಿದ್ರು, ತಿನ್ನೋ ಗತಿ ಇರಲಿಲ್ಲ. ಇವಾಗ ಲಕ್ಷಾಂತರ ಜನ ಡೈಲಿ 1000 ದುಡಿತಾ ಇದ್ದಾರೆ. ಅಷ್ಟು ಬುದ್ಧಿ ಬೇಡವಾ? ಅಷ್ಟು ಬುದ್ಧಿ ಬೇಡವಾ? ಆ ಕಾಶಿಯಲ್ಲಿ ಗಲೀಜು ನೀರಲ್ಲಿ ನಾನು ಒಂದು 20 ಸಲ ಹೋಗಿದ್ದೀನಿ, ಈ ಕಾರಿಡಾರ್ ಮೇಲೆ ಅಷ್ಟು ಬುದ್ಧಿ ಬೇಡವಾ?
ಇನ್ನು ಏನು ಕೊಡು, ಏನು ನಮ್ಮ ಮನೆಗೆ 1 ಲಕ್ಷ ಕೊಟ್ಬಿಟ್ರೆ ಸಾಕು, ನಮಗೆ ಆ ದೇಶ ಹಾಳಾಗಲಿ ಊರಾಗಲಿ. ಈ ಪರಿಸ್ಥಿತಿಯಲ್ಲಿ ನಮ್ಮ ಜನ ಇದ್ದಾರೆ. ದೇವರೇ ಕಾಪಾಡಬೇಕು. ಇವಾಗ ಜನ ಕಾಪಾಡಲಿಲ್ಲ, ಮೋದಿನ ದೇವ್ರು ಕಾಪಾಡೋದು. ಅಪ್ಪ ನೀನು ಇರಪ್ಪ, ಇನ್ನೊಂದು 5 ವರ್ಷ ನೋಡಪ್ಪ ದೇಶ ಇದು ನೋಡು ಅಂತ ಹೇಳಿದ್ರು. ಅದರ್ವೈಸು ಈ ಚೀಪ್ ಮೆಂಟಾಲಿಟಿ ಜನ. ಸೊ ಏನು ಪ್ರಯೋಜನ ಇಲ್ಲ, ಇವ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ನಮ್ಮತನ, ನಮ್ಮ ಧರ್ಮ ಇರಬೇಕು. ಯಾರಿಗಿಲ್ಲ, ಎಲ್ಲ ಧರ್ಮದವ್ರಿಗೂ ನಮ್ಮ ಧರ್ಮ ಗ್ರೇಟು, ಹಿಂದೂಗಳು ಮಾತ್ರ ಧರ್ಮ ಗ್ರೇಟ್ ಅಲ್ವೇ ಅಲ್ಲ. ಇದು ಚೇಂಜ್ ಆಗಬೇಕು ಅಂತ ನಾನು. ಸರ್, ಇವಾಗ ಒಂದಷ್ಟು BJP ಆಗಿರ್ಬೋದು, JDS ಆಗಿರ್ಬೋದು, ಒಂದಷ್ಟು ಕ್ಯಾಂಡಿಡೇಟ್ ಗೆದ್ದಿದ್ದಾರೆ. ಸೊ ಯಾರಿಗೆ ಮಿನಿಸ್ಟ್ರು ಪೋಸ್ಟ್ ಸಿಗ್ಬೋದು? ಸರ್ ಇವಾಗ ನಾವು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅಲಯನ್ಸ್ ಆಗಿದೆ, ಕುಮಾರಸ್ವಾಮಿ ಕೊಳ್ಳೇಬೇಕು ಅಲ್ವಾ, ಇಲ್ಲಾಂದ್ರೆ ಆಗೋದಿಲ್ಲ. BJP ಅವ್ರು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು, ಯಾರಿಗೊಬ್ರು ಕೊಡ್ತಾರೆ. ಇರೋವ್ರಿಗೆ ಸೀನಿಯರ್ ಕೊಡ್ತಾರೋ ಅಥವಾ ಹೊಸಬ್ರು ಜೀನಿಯರ್ ಕೊಡ್ತಾರೋ ಯಾರು ಬಂದರೂ ಅಷ್ಟೇ ಕೆಲಸ ಮಾಡೋದು ಇದ್ದೇ ಇರ್ತದೆ. ಏನು ಬೇಕೋ ಮಾಡಿಕೊಂಡು ಕೆಲಸ ಮಾಡೋ ಸ್ಥಿತಿಯಲ್ಲಿ ಇದ್ದಾರೆ. ಇವಾಗ ಮೋದಿ ಕೂಡ ಏನು ಮಾಡೋಕ್ಕಾಗಲ್ಲ. ನಾ ಕಾವೋದೇಂಗ ಅನ್ನೋ ಹೊರಡು ಹೋಯ್ತು ಈ ಸಲ. ಇವಾಗ ತಿಂತಾಯಿದ್ರೆ ನೋಡ್ಕೊಂಡಿರ್ಬೇಕು ಹೊರತು ಏನು ಮಾಡೋಕ್ಕಾಗಲ್ಲ. ಏನಾದರೂ ಮಾಡಿದ್ರೆ ಇವಾಗ ಚಂದ್ರಬಾಬು ಆಂಧ್ರದವರು ಅಥವಾ ನಿತೀಶ್ ಕುಮಾರ್ ಅವರೆಲ್ಲ ತಿಂದ ನೋಡಿದ್ರೆ ನಾವು ಪಾರ್ಟಿ ಹಿಂದೆ ಕಂತಾರೆ. ಅವ್ರಿಗೆ ದೇಶಕ್ಕಿಂತ ಮಾಡ್ಕೊಳ್ಳೋದು ಮುಖ್ಯ. ಸೊ ಮೋದಿ ಕೈಕಾಲು ಕಟ್ಟಿ ಗೊಂಬೆ ಥರ ಮಾಡಿದ್ದಾರೆ. ವಾಟ್ ನೆಕ್ಸ್ಟ್, ದೇವರು ಅವ್ನಿಗೇನು ಬುದ್ಧಿ ಕೊಡ್ತಾನೆ ಏನೋ ನೋಡಬೇಕು ಅಷ್ಟೇ. ಆಗಲೇಬೇಕು. ಯಾಕಂದರೆ ಕುಮಾರಸ್ವಾಮಿ ಇವಾಗ ಏನಪ್ಪ ಅಂತ ಹೇಳಿದ್ರೆ JDS ಇಂದ BJPಗೆ ಬಲ ಬಂದಿದೆ ಅನ್ನೋ ಒಂದು ಟಾಕ್ ಇದೆ. ಆಮೇಲೆ ಇನ್ನೊಂದು, JDS ಮತ್ತು BJP ಒಂದಾದರೆ ನೆಕ್ಸ್ಟ್ ಎಲೆಕ್ಷನ್ಗೂ ಅನುಕೂಲ ಆಗ್ತದೆ ಅಲ್ವಾ. 3 ಪಾರ್ಟಿ ಹೋದಾಗ ಕಾಂಗ್ರೆಸ್ಸೇ ಮೇಲ್ಗೈ ಆಗೋ ಚಾನ್ಸ್ ಇರ್ತದೆ. ಸೊ ಹಂಗಾಗಿ ಕಾಂಗ್ರೆಸ್ ಮಣಿಸ್ಬೇಕಾದ್ರೆ ಇವರಿಬ್ಬರು ಅಲಿಯನ್ಸ್ ಇರಲೇಬೇಕು. ಕುಮಾರಸ್ವಾಮಿ ಇಂಪಾರ್ಟೆನ್ಸ್ ಕೊಡಲೇಬೇಕು, ಮಿನಿಸ್ಟ್ರ್ ಕೊಳ್ಳಿ. ಯಾಕಂದರೆ ಕುಮಾರಸ್ವಾಮಿ ಎಲ್ಲ ಬೇರೆಯವ್ರ ಥರ ಅಷ್ಟು ಭ್ರಷ್ಟ ಅಲ್ಲದಿದ್ರೂ ಕೂಡ ಕೇಪಬಲ್ ಆಫ್ ಡೂಯಿಂಗ್ ಸಮಥಿಂಗ್ ಆಯ್ತಲ್ಲ. ರೈತರಿಗೋಸ್ಕರ ಇದ್ರಿಗೋಸ್ಕರ ಮಾಡೋ ಶಕ್ತಿ ಇದೆ, ಕೊಳ್ಳಿ, ಒಳ್ಳೆ ಪೋರ್ಟ್ಫೋಲಿಯೋ ಕೊಳ್ಳಿ. BJPಯಲ್ಲಿ ಯಾರು ಕೊಡ್ತಾರೆ ಟಗ್ ಆಫರ್, ತುಂಬ $1 ಮಿಲಿಯನ್ ಕ್ವಶನ್. ಯಾಕಂದರೆ ಹಳಬ್ರು ಸೀನಿಯರ್ಸ್ ಇದ್ದಾರೆ, ಹೊಸವರೆಲ್ಲ ಘಟಾನುಘಟಿಗಳು, ಮಂಜುನಾಥ್ ಇದ್ದಾರೆ, ಸುಧಾಕರ್ ಇದ್ದಾರೆ, ಸೋಮಣ್ಣ ಇದ್ದಾರೆ. ನಾನು ಹೋಗ್ತಾಯಿದ್ದು ನನಗೆ ಬೇಕು ಅಂತ, ಬಸವರಾಜ ಬೊಮ್ಮಾಯಿ ನಾನು CM ನನಗೆ. ಸೊ ಇಟ್ ಈಸ್ ದಿ ಬಿಗ್, ಏನೋ ಸ್ವಂತ ಪಾರ್ಟಿ ಬಂದ ಮೇಲೆ ಕೂತು ಬಿದ್ದಿರೋ ಅಂತ ಏನೋ ಮೋದಿ ಹೇಳ್ಬೋದಾಗಿತ್ತು. ಇವಾಗ ತುಂಬ ಕಷ್ಟ ಇದೆ. ಎನಿವೇ ಈ ವಿಲ್ ಮ್ಯಾನೇಜ್. ಇದು ಒಂದು ಏನು ಟಾಸ್ ಎಸ್ದಾಗ ಯಾವ ಕಡೆ ಬೀಳ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ಅವನಿಗೆ ಮೆಜಾರಿಟಿ ಅವ್ರಿಗೂ ಬರಲಿಲ್ಲ, ಇವ್ರಿಗೂ ಬರಲಿಲ್ಲ. ಮತ್ತು ಅಲ್ಲಿ ಹೇಳ್ಕೊಳ್ಳೋಂಥ ಹೆಚ್ಚಿಗೆ ಓಟು ಇಲ್ಲ. ಬಟ್ ನಡೆಸ್ತಾರೆ ಸರ್ಕಾರ, ಬೇರೆ ಪಾರ್ಟಿ ತೊಗೊಂಡು ನಡೆಸ್ತಾರೆ, ಇಲ್ಲ ಅಂತ ಅಲ್ಲ. ಅವರು ಮಾಡುವಂಥ ತಾಕತ್ತು ಇದೆ. ನೀವು ಕೇಳೋ ಪ್ರಶ್ನೆಗೆ ನಾನು ಹೇಳಪ್ಪ ಹೇಳಿದ ಇವ್ರಿಗೆ ಕೇಳ್ತಾ ಇದ್ರಲ್ಲ. ಈಗ ಇಲ್ಲಿಗೆ ಯಾರು ಮಿನಿಸ್ಟ್ರು ಆದರೆ ಅದು ತುಂಗಭದ್ರಾ ಇದು ಆಗಲಿ, ನದಿ ಆಗಲಿ, ಮತ್ತು KRS ಆಗಲಿ, ಇನ್ನು ವಾಟರ್ ರಿಸೋರ್ಸ್ ಬಗ್ಗೆ ಯಾರು ಕೆರೆ ಕಟ್ಟೆಗಳಿದೆ, ಈಸ್ ಏಬಲ್ ಟು, ಕುಮಾರಸ್ವಾಮಿ ಇಸ್ ದ ಬೆಸ್ಟ್ ಪರ್ಸನ್ ಅಮಂಗ್ ಆಲ್ 4-5 ಮಿನಿಸ್ಟರ್ಸು. ಯಾಕೆ ಅಂತಂದರೆ ಅವನು ಬಡವ್ರ ಮಾತು ಕೇಳ್ತಾನೆ, ಅದು ಆಗುತ್ತೋ ಹೋಗುತ್ತೋ, ಜನರ ಮಾತಿಗೆ ಮಾಡ್ತಾರೆ, ಮತ್ತು ಅಲ್ಲಿ ಹೋಗಿ ಸ್ಪಂದಿಸ್ತಾರೆ. ಅಲ್ಲಿ ಹೋಗಿ ಮಾತಾಡೋದಕ್ಕೂ ಅವ್ರಿಗೆ ಒಂದು ಸ್ವಲ್ಪ ತಾಕತ್ತಿದೆ, ಸ್ವಲ್ಪ ಜನಾಗಿ. ಸೊ ಈಸ್ ದ ಬೆಸ್ಟ್ ಪರ್ಸನ್ನು ನನ್ನ ಅಭಿಪ್ರಾಯದಲ್ಲಿ. ಇನ್ನು ಈ ಪ್ರಹ್ಲಾದ್ ಜೋಶಿ ಇದ್ದರು, ಎಲ್ಲ ಹೋದರು, ಅವ್ರು ಅಲ್ಲೇ ಒಂದು ಟರ್ಮ್ ಆಗಿದ್ದಾರೆ. ಅವ್ರು ಏನೂ ಮಾಡಿಲ್ಲ. ಇಲ್ಲಿಗೆ ಏನಾರು ಮಾಡಿದರೆ ಹೇಳ್ಬೋದು. ಮೈನ್ಸ್ ಆ್ಯಂಡ್ ಜಿಯಾಲಜಿ ಅದು ಖಾತೆ ಏನೋ ಕೊಟ್ಟಿದ್ರು, ಅದು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಈ ಸ್ವಲ್ಪ ಈ ಲೋಯೆಸ್ಟು ಇರ್ತಾವಲ್ಲ ಖಾತೆಗಳು, ಅಂಥವು ಕೊಡ್ತಾರೆ. ಅದು ಏನು ಅಂಥವು ಇದು ಮಾಡಲಿಲ್ಲ. ಜನರಿಗೆ ಏನು ಬೇಕು ಅಂತಂದರೆ, ಯಾವುದೇ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಕುಡಿಯೋ ನೀರು ಫಸ್ಟ್, ಅವ್ರಿಗೆ ಮೂಲಭೂತ ಸೌಕರ್ಯ. ಆಹಾರ ಕೇಳೋದೇ ಇಲ್ಲ ಇವಾಗ, ಆಹಾರ ಬೆಳೆದು ಬೇಕಾದಷ್ಟು ಇದೆ. ರೋಡು, ಒಂದು ಕುಡಿಯೋ ನೀರು, ಇಷ್ಟು ಕೇಳ್ತಾರೆ ಅಷ್ಟು ಓಟ್ ಹಾಕೋದಕ್ಕೆ ಅಥವಾ ಅವ್ರಿಗೆ ಇದಕ್ಕೆ. ಅವ್ರು ಇನ್ನೇನು ಕೇಳೋದಿಲ್ಲ, ಊಟ ಕೊಡಿ ಅಂತೂ ಕೇಳೋದಿಲ್ಲ. ಮತ್ತು ಅಲ್ಲಿ ಮೂಲಭೂತ ಹಕ್ಕುಗಳು ಅವ್ರು ಕೊಡಲೇಬೇಕಾಗ್ತದೆ. ಏನು ಆಹಾರ ಮತ್ತು ವಸತಿ ಮತ್ತು ಇದು ಏನು ಬಟ್ಟೆ, ಇವನ್ನ ಕೊಡಲೇಬೇಕು. ಅದು ಮೂಲಭೂತ ಹಕ್ಕುಗಳು. ಅದು ಎಲ್ಲರೂ ಯಾರೇ ಇದು ಪ್ರೈಮ್ ಮಿನಿಸ್ಟರ್ ಆಗಲಿ, ಯಾರೇ ರಾಷ್ಟ್ರಪತಿ ಆಗಲಿ, ಅದನ್ನು ಎಲ್ಲ ಹಳ್ಳಿಗೂ ಒದಗಿಸ್ಲೇಬೇಕು. ಇನ್ನೇ ಈ ಥರವೂ ನೋಡ್ಕೊಳ್ಳೋದು ಉಸ್ತುವಾರಿ ಇವ್ರದ್ದು. ಏನು ತಲುಪ್ತಾ ಇದೆಯಾ ಬಡವ್ರಿಗೆ, ಇದೆಲ್ಲ ಮಾಡ್ತಾ ಇದೆಯಾ, ಇದನ್ನು ಸರಿಯಾಗಿ ಮಾಡಿಬಿಟ್ರೆ ಅವರು ಅದು ಎಲ್ಲದಕ್ಕೂ ಸರಿ ಆಯ್ತದೆ. ಇದನ್ನು ಸರಿಯಾಗಿ ಮಾಡ್ದಲ್ಲೇ ಸ್ವಂತ ಖಜಾನೆ ತುಂಬಿಸ್ಕೊಳ್ಳೋಕೆ ಏನಾದರೂ ಟ್ರೈ ಮಾಡಿದರು, ಇದು ಯಾವುದೇ ದೇಶದ ಯಾವರಿಂದಲೂ ಸಾಧ್ಯವಿಲ್ಲ, ಉದ್ಧಾರ ಆಗೋದಿಲ್ಲ. ಇದು ಹಿಂಗೆ ಇರ್ತದೆ. ಇನ್ನೂ ಒಂದು ಸರಿ ಮೋದಿ ಇನ್ನೂ PM ಆದ್ರೂ ಏನು ಶಂಕೆ ಇಲ್ಲ, ಆಗೋಯ್ತದೆ. ಸರ್, ಏನು ಬದಲಾವಣೆ ಆಗ್ಬೋದು? ಕಳೆದ 10 ವರ್ಷ ಆಗದೆ ಇರೋದು ಈ 5 ವರ್ಷ ಏನೋ ಆಗಬೇಕು, ಇದು ಮಾಡಿಲ್ಲ, ಇದು ಮಾಡಿ. ಈಗ ವಿದೇಶದಲ್ಲಿದ್ದು ಹಣ ತರ್ತೀವಿ ಅಂದರು, ಅದೇನಾಯಿತು, ಇನ್ನೂ ಸಾಲ ಈ ಪ್ರಜೆಗಳ ಮೇಲೆ ತಲಾ ಆದಾಯದ ಮೇಲೆ ಇನ್ನೂ ಹೆಚ್ಚುತ್ತಲೇ ಇದೆ. ಮತ್ತು ಇದು ಪ್ರೈಸ್ ಹೈಕ್ ಆಯ್ತಲೇ ಇದೆ. ಮತ್ತು ಎಲ್ಲಾಯ್ತದೆ ಬಡವ್ರಿಗೇನು ದಾಲ್ ರೊಟ್ಟಿ ಚಾವಲ್ಲು ಇಷ್ಟೇ ತಾನೇ ಬೇಕಾಗಿರೋದು, ಅದಕ್ಕೂ ಕೂಡ ತುಟ್ಟಿ ಆಗಿಬಿಟ್ರೆ ಅದು ದೇಶದಲ್ಲಿ ಅದು ಅರಾಜಕತೆ ಉಂಟಾಗ್ಬಿಡ್ತದೆ.
ಅದೆಲ್ಲ ಕಮ್ಮಿ ಆಗ್ಬೇಕು. ಅವೆಲ್ಲ ಆಗಬೇಕು ಅಂತಂದರೆ ಅವ್ರಿಗೆ ಫಸ್ಟ್ ಪೂರೈಕೆಗಳನ್ನು ಈ ಬಡವ್ರ ಮೇಲಿರೋ ತಲಾ ಆದಾಯ ಇದನ್ನು ಕಡಿಮೆ ಮಾಡಬೇಕು. ಆಮೇಲೆ ಇವೆಲ್ಲ ಸುಮ್ಮನೆ ಅನ್ನೆಸೆಸರಿಯಾಗಿ ಏನೇನೋ ಮಾಡೋಕ್ಕೆ ಹೊರಡ್ತಾರಲ್ಲ, ಸುಮ್ಮನೆ ಮಂದಿರ ಮಸೀದಿ ಇವೆಲ್ಲ. ಆಗಲೇ ಹೇಳಿದ್ದಾರೆ ಫಿಲಾಸಫರ್ ಒಬ್ಬ, ಎಲ್ಲಿ ಗುಂಡಾಂತರಗಳು ಇವೆಲ್ಲ ತುಂಬಿ ತುಳುಕ್ತವೆ, ಇಲ್ಲ ಅರಾಜಕತೆ ಮತ್ತು ಅನಕ್ಷರಸ್ಥತೆ ತುಂಬಿ ತುಳುಕ್ತದೆ ಅಂತ. ಈಗ ಫಾರಿನಲ್ಲಿ ಇಷ್ಟು ಗುಡಿಗಳು ನೋಡಿದ್ದೀರಾ? ಒಂದು ಗುಡಿ ಇಟ್ಕೊಂಡು ಯಾರೋ ರಾಜಕೀಯ ಮಾಡ್ತಾರಾ? ಒಂದು ಮಸೀದಿ ಆಗಲಿ, ಒಂದು ರಾಮ ಮಂದಿರವೇ ಆಗಲಿ, ಇದನ್ನು ದೊಡ್ಡ ವಿಷಯನ ಇದೇನು ಗೆಲ್ಲೋದಕ್ಕೆ? ಇದು ಅಲ್ಲೇ ಗೆದ್ದಿಲ್ಲ, ಅದು ತೋರಿಸ್ತಾ ಇದೆ ಎಲ್ಲರಿಗೂ. ಸೊ ಹೀಗಾಗಿದೆ. ಇನ್ನು ಈ ವಿಚಾರದಲ್ಲಿ ಯಾವ ರೀತಿ ಇದು ಮಾಡಬೇಕು ಅಂದರೆ, ಇದು ಪ್ರಜಾಪ್ರಭುತ್ವ ಇಟ್ಸ್ ಬೆಸ್ಟ್. ಎಲ್ಲ ಇದರಲ್ಲೂ ಎಲ್ಲ ಕಂಟ್ರಿನಲ್ಲೂ ಇದು ಹೋಲಿಸ್ಕೊಂಡ್ರೆ ದಿ ಬೆಸ್ಟು. ಇದು ಇಲ್ಲಿ ಕಾನ್ಸ್ಟಿಟ್ಯೂಷನ್ನೇ ಆಗಲಿ ಅದನ್ನು ತಿರ್ಚಿ ಏನೇನೋ ಮಾಡಿ ಇಲ್ಲಿ ಒಂದು ಪಕ್ಷ ಒಂದು ಗ್ರೂಪಿನ ಜನ ಇದನ್ನು ಡೆಮಾಲಿಷ್ ಮಾಡಿ ಅದಕ್ಕೆ ಹೋರಾಟ ಮಾಡ್ತಾಯಿದ್ದಾರೆ. ಇನ್ನೊಂದು ಜನ ಒಂದು ಮತೀಯ ಗಲಭೆಗೆ ಇದಾಯ್ತದೆ, ಅವ್ರದ್ದು ಇನ್ನೊಂದು ಕಡೆ ಹೋರಾಟ ಮಾಡ್ತಾಯಿದ್ದಾರೆ. ಇನ್ನು ಈ ಮೂರನೇ ಒಂದು ಜನ ಮೆಜಾರಿಟಿ ಇದಲ್ಲ, ಇದು ಏನಾರು ಮಾಡಿ ಇವೆರಡನ್ನೂ ಇದು ಮಾಡಬೇಕು ಅಂತ ಇದಾಗಿದೆ. ಇದು ದೇಶ ಆಳವಾಗಿ ಬೇರೂರ್ಬಿಟ್ಟಿದೆ. ಇಲ್ಲಿ ಯಾವುದೇ ಸಂವಿಧಾನ ತಿದ್ದುಪಡಿ ವ್ಯತಿರಿಕ್ತವಾಗಿ ಆಗ್ತಾಯಿದೆ. ಯಾವುದೇ ಒಂದು ಮತೀಯ ಗಲಾಟೆ ಉತ್ತಿಕ್ಬೇಕಾದ್ರೆ ಅದು ಇನ್ನೂ ವ್ಯತಿರಿಕ್ತವಾಗಿ ಅದು ಇಡೀ ದೇಶನೇ ಅಲ್ಲೋಲ್ ಕಲ್ಲೋಲ್ ಮಾಡೋ ಸ್ಥಿತಿನಲ್ಲಿದೆ. ಸೊ ಇದನ್ನು ಹೆಂಗಿದೆ ಅದನ್ನು ಬಿಟ್ಕೊಂಡು ಬೇರೆ ವಿಷಯಕ್ಕೆ ಇದಾಗ್ತಲೇ ಯಾವುದು ಜನರಲ್ಲಾಗಿ ಏನು ಸಾಮಾನ್ಯವಾಗಿ ಎಲ್ಲ ಯೋಚನೆ ಮಾಡಿ ಪ್ರಜೆಗಳಿಗೆ ಏನು ಬೇಕು ಅದನ್ನು ನೋಡಿಕೊಂಡು ಇದೊಂದು ಬಿಟ್ಟರೆ ನಮ್ಮ ದೇಶ ಸುಭಿಕ್ಷವಾಗಿರಬಹುದು. ಇನ್ನೊಂದು 5 ವರ್ಷದಲ್ಲಿ ಸ್ವಲ್ಪ ತರ್ಬೋದು ಸುಧಾರಣೆ. ಇನ್ನೂ ಸುಧಾರಣೆಲೇ ಇದೆ. ಯಾಕೆ ಅಂತ ಅಂದರೆ ಈ ನಮಗೆ ಸ್ವಾತಂತ್ರ್ಯ ಬಂದು ಎಷ್ಟೋ ವರ್ಷ 47ರಲ್ಲಿ ಬಂತವನಿಂದಲೂ ಆಗ ಮೊದಲೊಂದು 5 ವರ್ಷ ನಿರಾಶ್ರಿತ ಸಮಸ್ಯೆ ಆಗೋಯ್ತು. ಅದಕ್ಕೆ ಅವರು ಸಂಬಂಧಪಟ್ಟಂಗೆ ಅದು ಇದಾಗಿತ್ತು. ಆಮೇಲೆ ಪಂಚವಾರ್ಷಿಕ ಯೋಜನೆ ತಂದರು. ಆ ಪಂಚವಾರ್ಷಿಕ ಯೋಜನೆಯಲ್ಲೂ ಕೂಡ ಅದು ಯಾವುದೂ ಇದಾಗಲಿ, ಬರೀ ಬುನಾದಿ ಹಾಕಿತ್ತೆ ಹೊರತು ಅದು ಆಗಲಿಲ್ಲ. ಆಮೇಲೆ 3ನೇ ಇದರಲ್ಲಿ ಒಂದೊಂದಾಗಿ ಮಾಡ್ಕೊಂಬಂದರು. ಅಲ್ಲಿ ಅದಿಲ್ಲ ಇದಿಲ್ಲ ಅಂದ್ಬಿಟ್ಟು ಅಲ್ಲಿ ಬಿಟ್ಟರು. ಸರಿ ಹೋಗುತ್ತದಲ್ಲ ಇವಾಗ ಸರಿ ಆಗ್ಬೋದು, ಇದೆಲ್ಲ ಮಾಡಿದರೆ ಆಗುತ್ತೆ. ಸೊ ಇದರಿಂದ ಜನಗಳಿಗೆ ಉಪಯೋಗ ಆಗೋಂಥ ಕೆಲಸ ಮಾಡಬೇಕು. ಯಾವುದೋ ಒಂದು ತುಂಗಭದ್ರಾ ನದಿ ಹೊರದಿದೆ, ಕುಡಿಯೋ ನೀರಿಲ್ಲ ಇವಾಗ ಬೆಂಗಳೂರಿನ ಸಿಟಿ. ಇದೇ ನಮ್ಮ ಇದು ಕರ್ನಾಟಕದ ಸೌತ್ ಇದಕ್ಕೆ ಭಾಳಷ್ಟು ಇದು. ಈಗ ಹೇಮಾವತಿ ನೀರು ಅಲ್ಲಿ ತಡೆಗಟ್ತಾವ್ರು, ನಮಗೆ ನೀರಿಲ್ಲ ಅಂದ್ಬಿಟ್ಟು. ಇವರು ಅದು ಬಿಟ್ಬಿಟ್ಟಿತ್ತೆ ಈ ತುಮಕೂರಿಂದ ಇನ್ನೊಂದು ಇದಕ್ಕೆ ತೊಗೊಂಡೋಗಿ ಚಾನಲ್ ಕೊಡೋಕ್ಕೆ ಶುರು ಮಾಡ್ತಾರೆ. ಇನ್ನೆಲ್ಲಿಗೋ ಇನ್ಯಾವುದೋ ಒಂದು ಇದಕ್ಕೆ. ಮತ್ತು ಇವಾಗ ಹೊಗೆನಿಕಲ್ ಫಾಲ್ಸ್ ಕಟ್ಟಬೇಕಾದ್ರೆ ಇಲ್ಲಿ ತಡೀತಾ ಇದ್ದಾರೆ. ಇಂಥವಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಕು. ಡ್ಯಾಮ್ ಕಟ್ಟಿದರೆ ಅವ್ರಿಗೂ ಉಪಯೋಗ ಇರ್ತದೆ, ನಮಗೂ ಇರ್ತದೆ. ಇದೆಲ್ಲನೂ ಯಾರೋ ಇದು ಒಂದು 100 ಜನ ಗಲಾಟೆ ಮಾಡ್ತಾರೆ ಅಂದ್ಬಿಟ್ಟು ಅದಕ್ಕೆ ಇವರೆಲ್ಲರೂ ಆ್ಯಕ್ಷನ್ ತಗೊಳ್ಳೋದಲ್ಲಿ ಅದನ್ನೇನು ಮಾಡದೆ ಹೋದರೆ ಅದು ಇದೇ ಇಲ್ಲ, ಅದು ಏನು ಸ್ಟೇಬಲ್ ಇಲ್ಲ ಅಂತ ಅಲ್ಲಿಗೆ ನೋಡ್ಬೇಕು. ಅದನ್ನು ಕಟ್ಟಿಸ್ಲಿ, ಅಂಥವಕ್ಕೆಲ್ಲ ಜನಗಳು ಅನುಕೂಲ ಆಯ್ತದೆ, ನೀರಾವರಿ ಆಯ್ತದೆ, ಕುಡಿಯೋ ನೀರು ಬರ್ತದೆ. ಅವು ಸುಮ್ಮನೆ ಹರಿದು ಹೋಯ್ತಾ ಇದೆ ಅದು ನೀರು.